ನದಿ ನಮಗೆ ಭಾಳ ಪವಿತ್ರವಾದಂಥ ನದಿ. 2500 ಕಿಲೋಮೀಟರ್ ಹರಿಯುತ್ತೆ. ಅಲಕ್ಕನಂದ ಮತ್ತು ಭಾಗೀರಥಿ ಗಂಗಾ ನದಿಯಾಗಿ ಹರಿದು ಭಾರತದಲ್ಲೇ ಹುಟ್ಟಿ ಭಾರತದಲ್ಲಿ ನಮಗೆಲ್ಲರೂ ಕೂಡ ಸಂಪದ್ಭರಿತವನ್ನಾಗಿ ಮಾಡಿ ಅದು ಸಮುದ್ರಕ್ಕೆ ಸೇರುತ್ತೆ. ಅಲ್ಲಿ ನಾವು ಹೆಂಗೆ ಮಾಡಿಟ್ಟಿದ್ದೀವಿ ಗಂಗಾ ನದಿಯನ್ನು ಅಂತಂದರೆ, ನಮಾಮಿ ಗಂಗೆ ಅನ್ನುವಂಥ ಒಂದು ಯೋಜನೆಯನ್ನು ನರೇಂದ್ರ ಮೋದಿ ಅವರಿಗೆ ಆ ಒಂದು ವಿಚಾರಕ್ಕೆ ಮಾತ್ರ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಮಸ್ಕರಿಸಬೇಕು. ಯಾಕಂದರೆ ಗಂಗಾ ನದಿ BJPದೋ ಕಾಂಗ್ರೆಸ್ದೋ ಯಾರ್ದು ಅಲ್ಲ, ಅದು ಈ ಭಾರತ ದೇಶದ್ದು. ಆ ಗಂಗಾ ನದಿಯನ್ನು ಕ್ಲೀನ್ ಮಾಡುವಂಥ ನಮಾಮಿ ಗಂಗೆಗೆ ಏನೆಲ್ಲ ಮಾತಾಡ್ಬಿಟ್ರಪ್ಪ. ಈಗ ಬರ್ತೀನಿ. ಗಂಗಾ ನದಿಯ ಉಪನದಿ ಯಮುನಾ ನದಿ. ದೆಹಲಿಯಲ್ಲೇ 76% ಮಾಲಿನ್ಯವಾಗ್ತಾ ಇದೆ ನದಿ. ಹೋಟೆಲ್ಗಳು ಸಂಸ್ಕರಿಸದ ಕಸ ನದಿಗೆ ಹಾಕ್ತಾರೆ. ಕಟ್ಟಡ ಕಾಮಗಾರಿ ತ್ಯಾಜ್ಯ ನದಿಗೆ ಬೀಳುತ್ತೆ. ಸಂಸ್ಕರಿಸದ ತ್ಯಾಜ್ಯ ನೇರವಾಗಿ ನದಿಗೆ ಪಂಪ್ ಮಾಡ್ತಾರೆ. ಕೃಷಿಗೆ ಬಳಸುವ ಕೀಟನಾಶಕ ನದಿ ಸೇರುತ್ತೆ. ಕೀಟನಾಶಕಗಳಿಂದ ಯೂಟ್ರೋಫಿಕೇಷನ್ ಆಗ್ತಾ ಇದೆ. ಇದು ಕಳೆ ಸಸ್ಯಗಳು ಆಲ್ಗಲ್ ಹೂಗಳನ್ನು ಬೆಳೆಸುತ್ತೆ. ಪ್ಲಾಸ್ಟಿಕ್ ಕೈಗಾರಿಕಾ ತ್ಯಾಜ್ಯದಿಂದಲೇ ಯಮುನೆ ತುಂಬಿ ಹೋಗಿದೆ. ಕೈಗಾರಿಕಾ ತ್ಯಾಜ್ಯದಿಂದ ಬಿಳಿ ನೊರೆ ಕಾಣಿಸ್ಕೊಳ್ತಾ ಇದೆ. ನದಿಯಲ್ಲಿ ಅಮೋನಿಯಂ ಫಾಸ್ಫೇಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಚರ್ಮದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಕೊನೆಗೂ BJP ಯಮುನೆ ಸ್ವಚ್ಛತೆ ಕೆಲಸಕ್ಕೆ ಕೈ ಹಾಕಿದೆ. ಯಮುನಾ ನದಿ ಎಷ್ಟು ಕಲುಷಿತವಾಗಿದೆ ಅಂದರೆ, ನದಿ ಸ್ವಚ್ಛಗೊಳಿಸೋಕೆ ಬರೋಬ್ಬರಿ 3 ವರ್ಷ ಬೇಕಂತೆ. ಏನಾದರೂ ಮಾಡಿ ನದಿ ಸ್ವಚ್ಛಗೊಳಿಸಿ. ಆಮೇಲೆ ಇದು ಕೇವಲ BJPಯ ಎಜೆಂಡಾ ಮಾತ್ರ ಆಗಿರಬಹುದು. ಪ್ರತಿಯೊಬ್ಬ, ನಾಟ್ ಓನ್ಲಿ ಡೆಲ್ಲಿ, ಅವನು ಇಡೀ ಭಾರತದ ಎಜೆಂಡಾ ಆಗಬೇಕು. ಕಾವೇರಿಗೆ ತೊಂದರೆ ಆದಾಗಲೂ, ಕೃಷ್ಣೆಗೆ ತೊಂದರೆ ಆದಾಗಲೂ, ಯಾವುದಕ್ಕೂ ತೊಂದರೆ ಆದಾಗಲೂ ಕೂಡ ನಾವು ನದಿ ಮೂಲಗಳನ್ನು ಹಾಳು ಮಾಡಿದರೆ, ವೃಷಭಾವತಿ ನಾವು ಹಾಳು ಮಾಡ್ಕೊಂಡ್ಬಿಟ್ವಿ. ದಯವಿಟ್ಟು ಯಾರೆಲ್ಲ ನದಿಯನ್ನು ಉಳಿಸ್ತಾರೋ ಅವರಿಗೆ ಜಯವಾಗಲಿ. ಆ ನದಿ ನಮಗೆ ಭಾಳ ಪವಿತ್ರವಾದಂಥ ನದಿ. 2500 ಕಿಲೋಮೀಟರ್ ಹರಿಯುತ್ತೆ. ಅಲಕ್ಕನಂದ ಮತ್ತು ಭಾಗೀರಥಿ ಗಂಗಾ ನದಿಯಾಗಿ ಹರಿದು ಭಾರತದಲ್ಲೇ ಹುಟ್ಟಿ ಭಾರತದಲ್ಲಿ ನಮಗೆಲ್ಲರೂ ಕೂಡ ಸಂಪದ್ಭರಿತವನ್ನಾಗಿ ಮಾಡಿ ಅದು ಸಮುದ್ರಕ್ಕೆ ಸೇರುತ್ತೆ. ಅಲ್ಲಿ ನಾವು ಹೆಂಗೆ ಮಾಡಿಟ್ಟಿದ್ದೀವಿ ಗಂಗಾ ನದಿಯನ್ನು ಅಂತಂದರೆ, ನಮಾಮಿ ಗಂಗೆ ಅನ್ನುವಂಥ ಒಂದು ಯೋಜನೆಯನ್ನು ನರೇಂದ್ರ ಮೋದಿ ಅವರಿಗೆ ಆ ಒಂದು ವಿಚಾರಕ್ಕೆ ಮಾತ್ರ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಮಸ್ಕರಿಸಬೇಕು. ಯಾಕಂದರೆ ಗಂಗಾ ನದಿ BJPದೋ ಕಾಂಗ್ರೆಸ್ದೋ ಯಾರ್ದು ಅಲ್ಲ, ಅದು ಈ ಭಾರತ ದೇಶದ್ದು. ಆ ಗಂಗಾ ನದಿಯನ್ನು ಕ್ಲೀನ್ ಮಾಡುವಂಥ ನಮಾಮಿ ಗಂಗೆಗೆ ಏನೆಲ್ಲ ಮಾತಾಡ್ಬಿಟ್ರಪ್ಪ. ಈಗ ಬರ್ತೀನಿ. ಗಂಗಾ ನದಿಯ ಉಪನದಿ ಯಮುನಾ ನದಿ. ದೆಹಲಿಯಲ್ಲೇ 76% ಮಾಲಿನ್ಯವಾಗ್ತಾ ಇದೆ ನದಿ. ಹೋಟೆಲ್ಗಳು ಸಂಸ್ಕರಿಸದ ಕಸ ನದಿಗೆ ಹಾಕ್ತಾರೆ. ಕಟ್ಟಡ ಕಾಮಗಾರಿ ತ್ಯಾಜ್ಯ ನದಿಗೆ ಬೀಳುತ್ತೆ. ಸಂಸ್ಕರಿಸದ ತ್ಯಾಜ್ಯ ನೇರವಾಗಿ ನದಿಗೆ ಪಂಪ್ ಮಾಡ್ತಾರೆ. ಕೃಷಿಗೆ ಬಳಸುವ ಕೀಟನಾಶಕ ನದಿ ಸೇರುತ್ತೆ. ಕೀಟನಾಶಕಗಳಿಂದ ಯೂಟ್ರೋಫಿಕೇಷನ್ ಆಗ್ತಾ ಇದೆ. ಇದು ಕಳೆ ಸಸ್ಯಗಳು ಆಲ್ಗಲ್ ಹೂಗಳನ್ನು ಬೆಳೆಸುತ್ತೆ. ಪ್ಲಾಸ್ಟಿಕ್ ಕೈಗಾರಿಕಾ ತ್ಯಾಜ್ಯದಿಂದಲೇ ಯಮುನೆ ತುಂಬಿ ಹೋಗಿದೆ. ಕೈಗಾರಿಕಾ ತ್ಯಾಜ್ಯದಿಂದ ಬಿಳಿ ನೊರೆ ಕಾಣಿಸ್ಕೊಳ್ತಾ ಇದೆ. ನದಿಯಲ್ಲಿ ಅಮೋನಿಯಂ ಫಾಸ್ಫೇಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಚರ್ಮದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಕೊನೆಗೂ BJP ಯಮುನೆ ಸ್ವಚ್ಛತೆ ಕೆಲಸಕ್ಕೆ ಕೈ ಹಾಕಿದೆ. ಯಮುನಾ ನದಿ ಎಷ್ಟು ಕಲುಷಿತವಾಗಿದೆ ಅಂದರೆ, ನದಿ ಸ್ವಚ್ಛಗೊಳಿಸೋಕೆ ಬರೋಬ್ಬರಿ 3 ವರ್ಷ ಬೇಕಂತೆ. ಏನಾದರೂ ಮಾಡಿ ನದಿ ಸ್ವಚ್ಛಗೊಳಿಸಿ. ಆಮೇಲೆ ಇದು ಕೇವಲ BJPಯ ಎಜೆಂಡಾ ಮಾತ್ರ ಆಗಿರಬಹುದು. ಪ್ರತಿಯೊಬ್ಬ, ನಾಟ್ ಓನ್ಲಿ ಡೆಲ್ಲಿ, ಅವನು ಇಡೀ ಭಾರತದ ಎಜೆಂಡಾ ಆಗಬೇಕು. ಕಾವೇರಿಗೆ ತೊಂದರೆ ಆದಾಗಲೂ, ಕೃಷ್ಣೆಗೆ ತೊಂದರೆ ಆದಾಗಲೂ, ಯಾವುದಕ್ಕೂ ತೊಂದರೆ ಆದಾಗಲೂ ಕೂಡ ನಾವು ನದಿ ಮೂಲಗಳನ್ನು ಹಾಳು ಮಾಡಿದರೆ, ವೃಷಭಾವತಿ ನಾವು ಹಾಳು ಮಾಡ್ಕೊಂಡ್ಬಿಟ್ವಿ. ದಯವಿಟ್ಟು ಯಾರೆಲ್ಲ ನದಿಯನ್ನು ಉಳಿಸ್ತಾರೋ ಅವರಿಗೆ ಜಯವಾಗಲಿ. ಆ ನದಿ ನಮಗೆ ಭಾಳ ಪವಿತ್ರವಾದಂಥ ನದಿ. 2500 ಕಿಲೋಮೀಟರ್ ಹರಿಯುತ್ತೆ. ಅಲಕ್ಕನಂದ ಮತ್ತು ಭಾಗೀರಥಿ ಗಂಗಾ ನದಿಯಾಗಿ ಹರಿದು ಭಾರತದಲ್ಲೇ ಹುಟ್ಟಿ ಭಾರತದಲ್ಲಿ ನಮಗೆಲ್ಲರೂ ಕೂಡ ಸಂಪದ್ಭರಿತವನ್ನಾಗಿ ಮಾಡಿ ಅದು ಸಮುದ್ರಕ್ಕೆ ಸೇರುತ್ತೆ. ಅಲ್ಲಿ ನಾವು ಹೆಂಗೆ ಮಾಡಿಟ್ಟಿದ್ದೀವಿ ಗಂಗಾ ನದಿಯನ್ನು ಅಂತಂದರೆ, ನಮಾಮಿ ಗಂಗೆ ಅನ್ನುವಂಥ ಒಂದು ಯೋಜನೆಯನ್ನು ನರೇಂದ್ರ ಮೋದಿ ಅವರಿಗೆ ಆ ಒಂದು ವಿಚಾರಕ್ಕೆ ಮಾತ್ರ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಮಸ್ಕರಿಸಬೇಕು. ಯಾಕಂದರೆ ಗಂಗಾ ನದಿ BJPದೋ ಕಾಂಗ್ರೆಸ್ದೋ ಯಾರ್ದು ಅಲ್ಲ, ಅದು ಈ ಭಾರತ ದೇಶದ್ದು. ಆ ಗಂಗಾ ನದಿಯನ್ನು ಕ್ಲೀನ್ ಮಾಡುವಂಥ ನಮಾಮಿ ಗಂಗೆಗೆ ಏನೆಲ್ಲ ಮಾತಾಡ್ಬಿಟ್ರಪ್ಪ. ಈಗ ಬರ್ತೀನಿ. ಗಂಗಾ ನದಿಯ ಉಪನದಿ ಯಮುನಾ ನದಿ. ದೆಹಲಿಯಲ್ಲೇ 76% ಮಾಲಿನ್ಯವಾಗ್ತಾ ಇದೆ ನದಿ. ಹೋಟೆಲ್ಗಳು ಸಂಸ್ಕರಿಸದ ಕಸ ನದಿಗೆ ಹಾಕ್ತಾರೆ. ಕಟ್ಟಡ ಕಾಮಗಾರಿ ತ್ಯಾಜ್ಯ ನದಿಗೆ ಬೀಳುತ್ತೆ. ಸಂಸ್ಕರಿಸದ ತ್ಯಾಜ್ಯ ನೇರವಾಗಿ ನದಿಗೆ ಪಂಪ್ ಮಾಡ್ತಾರೆ. ಕೃಷಿಗೆ ಬಳಸುವ ಕೀಟನಾಶಕ ನದಿ ಸೇರುತ್ತೆ. ಕೀಟನಾಶಕಗಳಿಂದ ಯೂಟ್ರೋಫಿಕೇಷನ್ ಆಗ್ತಾ ಇದೆ. ಇದು ಕಳೆ ಸಸ್ಯಗಳು ಆಲ್ಗಲ್ ಹೂಗಳನ್ನು ಬೆಳೆಸುತ್ತೆ. ಪ್ಲಾಸ್ಟಿಕ್ ಕೈಗಾರಿಕಾ ತ್ಯಾಜ್ಯದಿಂದಲೇ ಯಮುನೆ ತುಂಬಿ ಹೋಗಿದೆ. ಕೈಗಾರಿಕಾ ತ್ಯಾಜ್ಯದಿಂದ ಬಿಳಿ ನೊರೆ ಕಾಣಿಸ್ಕೊಳ್ತಾ ಇದೆ. ನದಿಯಲ್ಲಿ ಅಮೋನಿಯಂ ಫಾಸ್ಫೇಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಚರ್ಮದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಕೊನೆಗೂ BJP ಯಮುನೆ ಸ್ವಚ್ಛತೆ ಕೆಲಸಕ್ಕೆ ಕೈ ಹಾಕಿದೆ. ಯಮುನಾ ನದಿ ಎಷ್ಟು ಕಲುಷಿತವಾಗಿದೆ ಅಂದರೆ, ನದಿ ಸ್ವಚ್ಛಗೊಳಿಸೋಕೆ ಬರೋಬ್ಬರಿ 3 ವರ್ಷ ಬೇಕಂತೆ. ಏನಾದರೂ ಮಾಡಿ
ನದಿ ಸ್ವಚ್ಛಗೊಳಿಸಿ. ಆಮೇಲೆ ಇದು ಕೇವಲ ಬಿ ಜೆ ಪಿಯ ಎಜೆಂಡಾ ಮಾತ್ರ ಆಗಿರಬಹುದು. ಪ್ರತಿಯೊಬ್ಬ ನಾಟ್ ಓನ್ಲಿ ಡೆಲ್ಲಿ ಅವನು, ಇಡೀ ಭಾರತದ ಎಜೆಂಡಾ ಆಗಬೇಕು. ಕಾವೇರಿಗೆ ತೊಂದರೆ ಆದಾಗಲೂ, ಕೃಷ್ಣೆಗೆ ತೊಂದರೆ ಆದಾಗಲೂ, ಯಾವುದಕ್ಕೂ ತೊಂದರೆ ಆದಾಗಲೂ ಕೂಡ ನಾವು ನದಿ ಮೂಲಗಳನ್ನು ಹಾಳು ಮಾಡಿದರೆ, ವೃಷಭಾವತಿ ನಾವು ಹಾಳು ಮಾಡ್ಕೊಂಡ್ಬಿಟ್ವಿ. ದಯವಿಟ್ಟು ಯಾರೆಲ್ಲ ನದಿಯನ್ನು ಉಳಿಸ್ತಾರೋ ಅವರಿಗೆ ಜಯವಾಗಲಿ. ಆ ನದಿ ನಮಗೆ ಭಾಳ ಪವಿತ್ರವಾದಂಥ ನದಿ. 2500 ಕಿಲೋಮೀಟ್ರ್ ಹರಿಯುತ್ತೆ. ಅಲಕ್ಕನಂದ ಮತ್ತು ಭಾಗೀರಥಿ ಗಂಗಾ ನದಿಯಾಗಿ ಹರಿದು ಭಾರತದಲ್ಲೇ ಹುಟ್ಟಿ ಭಾರತದಲ್ಲಿ ನಮಗೆಲ್ಲರೂ ಕೂಡ ಸಂಪದ್ಭರಿತವನ್ನಾಗಿ ಮಾಡಿ ಅದು ಸಮುದ್ರಕ್ಕೆ ಸೇರುತ್ತೆ. ಅಲ್ಲಿ ನಾವು ಹೆಂಗೆ ಮಾಡಿಟ್ಟಿದ್ದೀವಿ ಗಂಗಾ ನದಿಯನ್ನು ಅಂತಂದರೆ, ನಮಾಮಿ ಗಂಗೆ ಅನ್ನುವಂಥ ಒಂದು ಯೋಜನೆಯನ್ನು ನರೇಂದ್ರ ಮೋದಿ ಅವರಿಗೆ ಆ ಒಂದು ವಿಚಾರಕ್ಕೆ ಮಾತ್ರ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಮಸ್ಕರಿಸಬೇಕು. ಯಾಕಂದರೆ ಗಂಗಾ ನದಿ ಬಿ ಜೆ ಪಿದೋ ಕಾಂಗ್ರೆಸ್ದೋ ಯಾರ್ದು ಅಲ್ಲ, ಅದು ಈ ಭಾರತ ದೇಶದ್ದು. ಆ ಗಂಗಾ ನದಿಯನ್ನು ಕ್ಲೀನ್ ಮಾಡುವಂಥ ನಮಾಮಿ ಗಂಗೆಗೆ ಏನೆಲ್ಲ ಮಾತಾಡ್ಬಿಟ್ರಪ್ಪ. ಈಗ ಬರ್ತೀನಿ. ಗಂಗಾ ನದಿಯ ಉಪನದಿ ಯಮುನಾ ನದಿ. ದೆಹಲಿಯಲ್ಲೇ 76% ಮಾಲಿನ್ಯವಾಗ್ತಾ ಇದೆ ನದಿ. ಹೋಟೆಲ್ಗಳು ಸಂಸ್ಕರಿಸದ ಕಸ ನದಿಗೆ ಹಾಕ್ತಾರೆ. ಕಟ್ಟಡ ಕಾಮಗಾರಿ ತ್ಯಾಜ್ಯ ನದಿಗೆ ಬೀಳುತ್ತೆ. ಸಂಸ್ಕರಿಸದ ತ್ಯಾಜ್ಯ ನೇರವಾಗಿ ನದಿಗೆ ಪಂಪ್ ಮಾಡ್ತಾರೆ. ಕೃಷಿಗೆ ಬಳಸುವ ಕೀಟನಾಶಕ ನದಿ ಸೇರುತ್ತೆ. ಕೀಟನಾಶಕಗಳಿಂದ ಯೂಟ್ರೋಫಿಕೇಷನ್ ಆಗ್ತಾ ಇದೆ. ಇದು ಕಳೆ ಸಸ್ಯಗಳು, ಆಲ್ಗಲ್ ಹೂಗಳನ್ನು ಬೆಳೆಸುತ್ತೆ. ಪ್ಲಾಸ್ಟಿಕ್ ಕೈಗಾರಿಕಾ ತ್ಯಾಜ್ಯದಿಂದಲೇ ಯಮುನೆ ತುಂಬಿ ಹೋಗಿದೆ. ಕೈಗಾರಿಕಾ ತ್ಯಾಜ್ಯದಿಂದ ಬಿಳಿ ನೊರೆ ಕಾಣಿಸ್ಕೊಳ್ತಾ ಇದೆ. ನದಿಯಲ್ಲಿ ಅಮೋನಿಯಂ ಫಾಸ್ಫೇಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಚರ್ಮದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಕೊನೆಗೂ ಬಿ ಜೆ ಪಿ ಯಮುನೆ ಸ್ವಚ್ಛತೆ ಕೆಲಸಕ್ಕೆ ಕೈ ಹಾಕಿದೆ. ಯಮುನಾ ನದಿ ಎಷ್ಟು ಕಲುಷಿತವಾಗಿದೆ ಅಂದರೆ, ನದಿ ಸ್ವಚ್ಛಗೊಳಿಸೋಕೆ ಬರೋಬ್ಬರಿ 3 ವರ್ಷ ಬೇಕಂತೆ. ಏನಾದರೂ ಮಾಡಿ ನದಿ ಸ್ವಚ್ಛಗೊಳಿಸಿ. ಆಮೇಲೆ ಇದು ಕೇವಲ ಬಿ ಜೆ ಪಿಯ ಎಜೆಂಡಾ ಮಾತ್ರ ಆಗಿರಬಹುದು. ಪ್ರತಿಯೊಬ್ಬ ನಾಟ್ ಓನ್ಲಿ ಡೆಲ್ಲಿ ಅವನು, ಇಡೀ ಭಾರತದ ಎಜೆಂಡಾ ಆಗಬೇಕು. ಕಾವೇರಿಗೆ ತೊಂದರೆ ಆದಾಗಲೂ, ಕೃಷ್ಣೆಗೆ ತೊಂದರೆ ಆದಾಗಲೂ, ಯಾವುದಕ್ಕೂ ತೊಂದರೆ ಆದಾಗಲೂ ಕೂಡ ನಾವು ನದಿ ಮೂಲಗಳನ್ನು ಹಾಳು ಮಾಡಿದರೆ, ವೃಷಭಾವತಿ ನಾವು ಹಾಳು ಮಾಡ್ಕೊಂಡ್ಬಿಟ್ವಿ. ದಯವಿಟ್ಟು ಯಾರೆಲ್ಲ ನದಿಯನ್ನು ಉಳಿಸ್ತಾರೋ ಅವರಿಗೆ ಜಯವಾಗಲಿ. ಆ ನದಿ ನಮಗೆ ಭಾಳ ಪವಿತ್ರವಾದಂಥ ನದಿ. 2500 ಕಿಲೋಮೀಟ್ರ್ ಹರಿಯುತ್ತೆ. ಅಲಕ್ಕನಂದ ಮತ್ತು ಭಾಗೀರಥಿ ಗಂಗಾ ನದಿಯಾಗಿ ಹರಿದು ಭಾರತದಲ್ಲೇ ಹುಟ್ಟಿ ಭಾರತದಲ್ಲಿ ನಮಗೆಲ್ಲರೂ ಕೂಡ ಸಂಪದ್ಭರಿತವನ್ನಾಗಿ ಮಾಡಿ ಅದು ಸಮುದ್ರಕ್ಕೆ ಸೇರುತ್ತೆ. ಅಲ್ಲಿ ನಾವು ಹೆಂಗೆ ಮಾಡಿಟ್ಟಿದ್ದೀವಿ ಗಂಗಾ ನದಿಯನ್ನು ಅಂತಂದರೆ, ನಮಾಮಿ ಗಂಗೆ ಅನ್ನುವಂಥ ಒಂದು ಯೋಜನೆಯನ್ನು ನರೇಂದ್ರ ಮೋದಿ ಅವರಿಗೆ ಆ ಒಂದು ವಿಚಾರಕ್ಕೆ ಮಾತ್ರ ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಮಸ್ಕರಿಸಬೇಕು. ಯಾಕಂದರೆ ಗಂಗಾ ನದಿ ಬಿ ಜೆ ಪಿದೋ ಕಾಂಗ್ರೆಸ್ದೋ ಯಾರ್ದು ಅಲ್ಲ, ಅದು ಈ ಭಾರತ ದೇಶದ್ದು. ಆ ಗಂಗಾ ನದಿಯನ್ನು ಕ್ಲೀನ್ ಮಾಡುವಂಥ ನಮಾಮಿ ಗಂಗೆಗೆ ಏನೆಲ್ಲ ಮಾತಾಡ್ಬಿಟ್ರಪ್ಪ. ಈಗ ಬರ್ತೀನಿ. ಗಂಗಾ ನದಿಯ ಉಪನದಿ ಯಮುನಾ ನದಿ. ದೆಹಲಿಯಲ್ಲೇ 76% ಮಾಲಿನ್ಯವಾಗ್ತಾ ಇದೆ ನದಿ. ಹೋಟೆಲ್ಗಳು ಸಂಸ್ಕರಿಸದ ಕಸ ನದಿಗೆ ಹಾಕ್ತಾರೆ. ಕಟ್ಟಡ ಕಾಮಗಾರಿ ತ್ಯಾಜ್ಯ ನದಿಗೆ ಬೀಳುತ್ತೆ. ಸಂಸ್ಕರಿಸದ ತ್ಯಾಜ್ಯ ನೇರವಾಗಿ ನದಿಗೆ ಪಂಪ್ ಮಾಡ್ತಾರೆ. ಕೃಷಿಗೆ ಬಳಸುವ ಕೀಟನಾಶಕ ನದಿ ಸೇರುತ್ತೆ. ಕೀಟನಾಶಕಗಳಿಂದ ಯೂಟ್ರೋಫಿಕೇಷನ್ ಆಗ್ತಾ ಇದೆ. ಇದು ಕಳೆ ಸಸ್ಯಗಳು, ಆಲ್ಗಲ್ ಹೂಗಳನ್ನು ಬೆಳೆಸುತ್ತೆ. ಪ್ಲಾಸ್ಟಿಕ್ ಕೈಗಾರಿಕಾ ತ್ಯಾಜ್ಯದಿಂದಲೇ ಯಮುನೆ ತುಂಬಿ ಹೋಗಿದೆ. ಕೈಗಾರಿಕಾ ತ್ಯಾಜ್ಯದಿಂದ ಬಿಳಿ ನೊರೆ ಕಾಣಿಸ್ಕೊಳ್ತಾ ಇದೆ. ನದಿಯಲ್ಲಿ ಅಮೋನಿಯಂ ಫಾಸ್ಫೇಟ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಇದು ಚರ್ಮದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಕೊನೆಗೂ ಬಿ ಜೆ ಪಿ ಯಮುನೆ ಸ್ವಚ್ಛತೆ ಕೆಲಸಕ್ಕೆ ಕೈ ಹಾಕಿದೆ. ಯಮುನಾ ನದಿ ಎಷ್ಟು ಕಲುಷಿತವಾಗಿದೆ ಅಂದರೆ, ನದಿ ಸ್ವಚ್ಛಗೊಳಿಸೋಕೆ ಬರೋಬ್ಬರಿ 3 ವರ್ಷ ಬೇಕಂತೆ. ಏನಾದರೂ ಮಾಡಿ ನದಿ ಸ್ವಚ್ಛಗೊಳಿಸಿ. ಆಮೇಲೆ ಇದು ಕೇವಲ ಬಿ ಜೆ ಪಿಯ ಎಜೆಂಡಾ ಮಾತ್ರ ಆಗಿರಬಹುದು. ಪ್ರತಿಯೊಬ್ಬ ನಾಟ್ ಓನ್ಲಿ ಡೆಲ್ಲಿ ಅವನು, ಇಡೀ ಭಾರತದ ಎಜೆಂಡಾ ಆಗಬೇಕು. ಕಾವೇರಿಗೆ ತೊಂದರೆ ಆದಾಗಲೂ, ಕೃಷ್ಣೆಗೆ ತೊಂದರೆ ಆದಾಗಲೂ, ಯಾವುದಕ್ಕೂ ತೊಂದರೆ ಆದಾಗಲೂ ಕೂಡ ನಾವು ನದಿ ಮೂಲಗಳನ್ನು ಹಾಳು ಮಾಡಿದರೆ, ವೃಷಭಾವತಿ ನಾವು ಹಾಳು ಮಾಡ್ಕೊಂಡ್ಬಿಟ್ವಿ. ದಯವಿಟ್ಟು ಯಾರೆಲ್ಲ ನದಿಯನ್ನು ಉಳಿಸ್ತಾರೋ ಅವರಿಗೆ ಜಯವಾಗಲಿ.